ದೃಷ್ಟಿ ಹಾಕ್ಬೇಡಿ ನಮ್ಮಿಬ್ಬರಿಗೂ, ಪ್ಲೀಸ್ 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 ಪ್ಲೀಸ್. ಹಾಯ್ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸ್ಫೂರ್ತಿ ವ್ಲಾಗ್ಸ್. ನೀವೆಲ್ಲ ಅನ್ಕೊಂತಿರ್ಬೋದು ಯಾರಿದು ಹೊಸ ಮುಖ, ಇವ್ರೇನು ಮಾಡ್ತಾ ಇದ್ದಾರೆ, ಎಲ್ಲಿ ನಮ್ಮ ಸ್ಫೂರ್ತಿ ಅಂತ ಎಲ್ಲ. ಇವಾಗ ನಮ್ಮ ಹುಡುಗಿ ಬರ್ತಾರೆ, ನಿಮ್ಮ ಸ್ಫೂರ್ತಿ ಬರ್ತಾಳೆ. ನಾನು ಯಾರು, ನಾನು ನಿಮ್ಮ ಸ್ಫೂರ್ತಿಗೆ ಏನಾಗಬೇಕು ಅದನ್ನೆಲ್ಲ ಮತ್ತೆ ಹೇಳ್ತಾರೆ. ಸೊ ಇಟ್ಸ್ ಗೋನ್ ಬಿ ಶಾರ್ಟ್ ವಿಡಿಯೋ, ಬಟ್ ಇಟ್ಸ್ ಗೋನ್ ಬಿ ಅ ಪ್ರಾಪರ್ ಇಂಟ್ರೊಡಕ್ಷನ್ ವಿಡಿಯೋ. ವೆಲ್ಕಮ್. ಹಲೋ. ಓಕೆ, ಹಾಯ್ ಗೈಸ್, ನನ್ನ ಗೆಸ್ಟ್ ಮಾಡಿಬಿಟ್ರೆ ನನ್ನ ಚಾನಲ್ಗೆ ಹೆಂಗಿತ್ತು ನಮ್ಮ ಹುಡುಗದ ಇಂಟ್ರೊಡಕ್ಷನ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ಇವ್ರು ಬಂದ್ಬಿಟ್ಟು ಪ್ರಜ್ವಲ್ ಅಂತ, ನನ್ನ ಟು ಬಿ, ನನ್ನ ಫಿಯಾನ್ಸಿ. ವೆರಿ ಸೂನ್ ವಿ ಆರ್ ಗೋಯಿಂಗ್ ಟು ಗೆಟ್ ಮ್ಯಾರಿಡ್ ಆ್ಯಂಡ್ ಮೈ ಮ್ಯಾನ್, ಮೈ ಬಾಯ್. ಸೊ ಇದು ಬಂದ್ಬಿಟ್ಟು ನಮ್ಮದು ಒಂದು ಸೀಕ್ರೆಟ್. ನಾನು ಇಷ್ಟೊಂದು ದಿನ ನಮ್ಮ ಯೂಟ್ಯೂಬ್ ಚಾನಲಲ್ಲೆಲ್ಲ ಫುಲ್ ಹೈಡ್ ಮಾಡ್ಕೊಂಡಿದ್ದು. ವೆರಿ ಸೂನ್ ಐ ಬಿ ಗಿವಿಂಗ್ ಆಲ್ ದ ಅಪ್ಡೇಟ್ಸ್, ಅದು ಇದು ಎಲ್ಲ. ಬಟ್ ನಮ್ಮ ಹುಡುಗನ ಒಂದು ರೈಟ್ ಟೈಮ್ ಬರುತ್ತೆ, ಆವಾಗ ನಿಮ್ಮೆಲ್ಲರ ಜೊತೆ ಶೇರ್ ಮಾಡೋಣ ಮತ್ತು ನಿಮ್ಮೆಲ್ಲರಿಗೂ ಶೋ ಆಫ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ನಾವು ದ ಟೈಮ್ ಇಸ್ ಹಿಯರ್. ಹಾಯ್ ಪ್ರಜ್ವಲ್, ಏನು ಅನಿಸ್ತಿದೆ? ನನಗೆ ಚೆನ್ನಾಗಿ ಅನಿಸ್ತಾ ಇದೆ, ಖುಷಿ ಆಗ್ತಿದೆ. ಎಸ್, ಇಟ್ಸ್ ಆರ್ ಫಸ್ಟ್ ವಿಡಿಯೋ ಟುಗೆದರ್, ಸೊ ಅದಕ್ಕೆ ಫುಲ್ ನರ್ವಸ್ ಆಗಿದ್ದೀವಿ. ಆ್ಯಂಡ್ ಆ್ಯಂಡ್ ಅಗೇನ್ ಡಿಸ್ಕ್ಲೇಮರ್, ಈ ವಿಡಿಯೋ ಮಾಡೋಕ್ಕೆ ನಾವು ಅವಾಗಿಂದ ಮಿನಿಮಮ್ ಅಂದರೂ ಒಂದು 45 ಮಿನಿಟ್ಸಿಂದ ರೀಟೇಕ್ಸ್ ತೊಗೊಂಡು ಎಲ್ಲ ಮಾಡಿಕೊಂಡು 1 hour ಆಯಿತು ಎಲ್ಲ ತೊಗೊಂಡು now it's been a proper. So Prajwal will introduce himself. Introduction ಅಂದರೆ ಪ್ರಾಪರ್ ಇಂಟ್ರೊಡಕ್ಷನ್ ಅಲ್ಲ, ನಾರ್ಮಲಾಗಿ ನಮ್ಮ ಹುಡುಗ ಯಾರು ಏನು ಒಂದು ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್ ನಿಮಗೂ ಕೊಡ್ತೀವಿ. ಆ್ಯಕ್ಚುಲಾಗಿ ನನ್ನ ಹೆಸರು ಬಂದು ರೇಣುಕಾ ಪ್ರಸಾದ್ ಅಂತ, ಬಟ್ ಇವರೆಲ್ಲ ಪ್ರೀತಿಯಿಂದ ಪ್ರಜ್ವಲ್ ಅಂತ ಕರೀತಾರೆ. ಚಿಕ್ಕ ವಯಸ್ಸಿನ ಇಲ್ಲಿ ಪ್ರಜ್ವಲ್ ಅಂತಲೇ ಕರೀತಾರೆ, ನೀವು ಹಾಗೆ ಕರಿಬೋದು. ಪ್ರಜ್ಜು ಅಂತ ಕರೀತಾರೆ, ಪ್ರಜ್ವಲ್ ಅಂತ ಕರೀತಾರೆ. ನಾನು ಬೇರೆ ಎಲ್ಲ ಕರಿತೀನಿ, ಎಲ್ಲ ಥರದ್ದು ಎಲ್ಲ ಕರಿತೀನಿ. ಆ್ಯಂಡ್ ನಮ್ಮ ಡ್ಯಾಡಿಗೆ ರೇಣುಕಾ ಪ್ರಸಾದ್ ಅಂದರೆ ತುಂಬ ಇಷ್ಟ. ಮತ್ತು ಪ್ರಜ್ಜು 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 ಅಂತ ಕರೀತಾರೆ. ನಮ್ಮ ಮಮ್ಮಿ ಅಷ್ಟೇ ಪ್ರಜ್ಜು ಅಂತ ಕರೀತಾರೆ. ಮತ್ತು ಇವ್ರ ಮನೆ ಕಡೆಯವರು ಎಲ್ಲರೂ ಕೂಡ ಪ್ರಜ್ಜು ಪ್ರಜ್ವಲ್ ಅಂತ ಕರೀತಾರೆ. ನಾನು ಅಷ್ಟೇ ಪ್ರಜ್ವಲ್. ಹಾಯ್ ಪ್ರಜ್ವಲ್. ಇವಾಗ ಈ ಪ್ರಜ್ವಲ್ದು ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಅಷ್ಟೇ. ಏನು ಮಾಡ್ತಾ ಇದ್ದಾರೆ, ಇವಾಗ ಎಲ್ಲಿದ್ದಾರೆ, ಇವಾಗ ಇಲ್ಲೇನಿಗೆ ಬಂದಿದ್ದಾರೆ, ಸ್ಫೂರ್ತಿ ಹೆಂಗೆ ಸಿಕ್ಕರು, ಇದೆಲ್ಲ ಇರುತ್ತೆ ಈ ವಿಡಿಯೋಲಿ. ಇವಾಗ ಏನು ಅಂತ ಅಂದರೆ, ನನ್ನ ಹೆಸರು ಬಂದು ಪ್ರಜ್ವಲ್ ಅಂತ, ಅದು ನಿಮ್ಗೆ ಆಲ್ರೆಡಿ ಗೊತ್ತು. ನಾನು ಇವಾಗ ಅಟ್ ಪ್ರೆಸೆಂಟ್ ಮೆಲ್ಬರ್ನಲ್ಲಿ, ಆಸ್ಟ್ರೇಲಿಯಾ ಮೆಲ್ಬರ್ನಲ್ಲಿ ಮಾಸ್ಟರ್ಸ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನನಗಾಗಲೇ ಸಿವಿಲ್ ಇಂಜಿನಿಯರಿಂಗ್ ಡಿಗ್ರಿ ಇದೆ. ನಾನಿವಾಗ ಏನು 3rd ಸೆಮಿಸ್ಟರ್ ಮುಗಿಸ್ಕೊಂಡು 4th ಸೆಮಿಸ್ಟರ್ ಗ್ಯಾಪ್ ಇತ್ತು, ಒಂದು 3 ಮಂತ್ಸ್ ವೆಕೇಷನಲ್ಲಿ ಅಂತ ಬಂದಿದ್ದೆ. ವೆಕೇಷನ್ಗೆ 3 ಮಂತ್ಸ್ ವೆಕೇಷನಲ್ಲಿ ಅಂತ ಬಂದು ಇಟ್ಸ್ ಬೀನ್ ಎ ಪ್ರಾಪರ್. ನಾವು ನೆನ್ನೆ ನೀವೆಲ್ಲ ಏನು ಮೆಸೇಜ್ಗಳೆಲ್ಲ ನೀವು ಕಳಿಸ್ತಾ ಇದ್ದೀರಾ, ಮತ್ತೆಲ್ಲ ಮಾಡ್ತಾ ಇದ್ದೀರಾ. ಲವ್ ಮ್ಯಾರೇಜಾ, ಅರೇಂಜ್ ಮ್ಯಾರೇಜಾ, ಏನು ಹಂಗೆ ಹಿಂಗೆ ಅಂತೆಲ್ಲ ಎಲ್ಲದಕ್ಕೂ ಉತ್ತರ ಕೊಡ್ತೀವಿ ನಾವು ಇವತ್ತಿನ ವೀಡಿಯೋಲಿ. ಎಷ್ಟಾಗುತ್ತೋ ಅಷ್ಟು ಕೊಡ್ತೀವಿ. ಆ್ಯಂಡ್ ಸ್ಟಾರ್ಟಿಂಗ್ ಎಷ್ಟು ಇರಬೇಕು ಅಷ್ಟು ಹೇಳ್ತೀವಿ ನಾವಿಬ್ಬರು ಕೂಡ ಸೇರಿಕೊಂಡು. ಸೊ ಓಕೆ. ಸೊ ಇವತ್ತು ನಾವಿಬ್ಬರು ಫ್ರೆಶ್ ಕುಡಿತಾ ಇದ್ದೀವಿ, ಫ್ರೆಶ್ ಫ್ಯಾನ್ಸ್ ಆಗಿಬಿಟ್ಟಿದ್ದೀವಿ. ಇಷ್ಟ ಆಯ್ತಾ ಫ್ರೆಶು? ಆಲ್ರೆಡಿ ಬೇಜಾನ್ ಸತಿ ಕುಡಿಸ್ಬಿಟ್ಟಿದ್ದೀನಿ ಫ್ರೆಶ್ನ, ಬಿಕಾಸ್ ಐ ಲವ್ ಇಟ್. ಸೊ ನಾವು ನೆನ್ನೆ ಬಂದುಬಿಟ್ಟು ಎಲ್ಲರಿಗೂ ಶೇರ್ ಮಾಡೋಣ. ಆ್ಯಂಡ್ ಇಟ್ ವಾಸ್ ವೆರಿ ಸ್ಪೆಷಲ್ ಡೇ. ನಮ್ಮ ಹುಡುಗದ ಬರ್ಡೇ ಇತ್ತು 13th ಮಾರ್ಚ್. ಸೊ ಅದಕ್ಕೆ ಅದೇ ದಿನ ನಮ್ಮ ಡ್ಯಾಡಿ ಪರ್ಮಿಷನ್ ಕೊಟ್ಬಿಟ್ಟು ಎಲ್ಲ ಕಡೆ ಎಲ್ಲನೂ ಹಾಕಿ, ಮತ್ತು ನಮ್ಮ ಅತ್ತೆ ಮಾವನ, ನಮ್ಮ ಮಮ್ಮಿ ಡ್ಯಾಡಿನ ಎಲ್ಲನೂ ಪರ್ಮಿಷನ್ ಕೇಳಿಕೊಂಡು, ಸೊ ಅದಕ್ಕೆ ನಾವಿಬ್ಬರು ಕೂಡ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಪಬ್ಲಿಕಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲಿ ನಾವಿಬ್ಬರು ಶೇರ್ ಮಾಡಿದ್ದು ನಮ್ಮದು ರೀಲ್ನ. ಆ್ಯಂಡ್ ವಿ ಗಾಟ್ ಲಾಟ್ ಆಫ್ ಕಮೆಂಟ್ಸ್, ರೆಸ್ಪಾನ್ಸ್ ಅಂತೂ ತುಂಬ ಚೆನ್ನಾಗಿತ್ತು, ವಿಚ್ ವಿ ರಿಯಲಿ ಡಿ ನಾಟ್ ಎಕ್ಸ್ಪೆಕ್ಟ್. ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಅದ್ರ ಜೊತೆಗೆ ಕ್ವಶನ್ಸ್ಗಳು ಜಾಸ್ತಿ ಬಂತು ನಿಮ್ಮ ಕಡೆಯಿಂದ. ಕ್ವೆಶನ್ಸ್ ಲೈಕ್ ಹಂಗೆ ಶೂಟ್ ಡೈರೆಕ್ಟಾಗಿ ಕಂಗ್ರ್ಯಾಚುಲೇಷನ್ಸ್ ಮತ್ತು ಹ್ಯಾಪಿ ಬರ್ಡೇ ಅಂತ ಕೆಲವು ಜನ ವಿಶ್ ಮಾಡ್ತಿದ್ರೆ, ಇನ್ನು ಕೆಲವೊಬ್ರು ಕ್ವೆಶನ್ಸ್ ಅಂತೂ 1000 ಥರ ಕೇಳಿದ್ದೀರ. ಸೊ ಅದಕ್ಕೆಲ್ಲ ಒಂದೊಂದಾಗಿ ಆನ್ಸರ್ ಮಾಡ್ತಾ ಹೋಗ್ತೀವಿ. ಸೊ ಬೇಸಿಕ್ ಇಂಟ್ರೊಡಕ್ಷನ್ ಮುಗೀತು. ನಮ್ಮ ಹುಡುಗ ಪ್ರಜ್ವಲ್ ಅಂತ ಅಂದ್ಬಿಟ್ಟು, ಮತ್ತು ಏನು ಓದ್ತಿದ್ದಾರೆ, ಇಲ್ಲಿ ಏನಕ್ಕೆ ಬಂದಿದ್ರು ಅದೆಲ್ಲ ಗೊತ್ತು. ಸೊ ವೆಕೇಷನ್ ಅಂತ ಬಂದರು, ಬೇಸಿಕಲಿ ವೆಕೇಷನ್ ಅಂತ ಬಂದಿದ್ದು. ಆಮೇಲೆ ನಮ್ಮದೆಲ್ಲ ಸ್ಟಾರ್ಟ್ ಆಗಿತ್ತು. ಆ್ಯಂಡ್ ನಾವು ಇಟ್ಸ್ ಗೋಯಿಂಗ್ ಸೊ ಗುಡ್. ಫಸ್ಟ್ ಓಕೆ, ಲೆಟ್ ಮಿ ಸ್ಟಾರ್ಟ್ ವಿತ್ ರ್ಯಾಂಡಮ್ ಕ್ವೆಶನ್ಸ್. ಸುಮಾರು ಬಂದಿದ್ದು ಲವ್ ಮ್ಯಾರೇಜಾ, ಅರೇಂಜ್ ಮ್ಯಾರೇಜಾ ಅಂತ, ಅದಕ್ಕೆ ಉತ್ತರ ಕೊಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಹೂ ಮುಷೋ ಶಾಸ್ತ್ರನ, ಎಂಗೇಜ್ಮೆಂಟಾ, ಅಥವಾ ಏನು ಮದುವೆನೇ ಆಗೋಗೈತಾ, ಮದುವೆ ಆದಮೇಲೆ ಎಲ್ಲ ಶೇರ್ ಮಾಡ್ಕೊತಿದ್ದೀರಾ ಅಂತೆಲ್ಲ ಕೇಳ್ತಿದ್ರಿ. ನಾರ್ಮಲಾಗಿ ಅಫಿಷಿಯಲ್ ಮೀಟ್, ಪೆಳ್ಳಿ ಚೂಪಲು, ಹೆಣ್ಣು ನೋಡೋ ಶಾಸ್ತ್ರ ಆಯಿತು. ಆಮೇಲೆ ಗಂಡು ನೋಡೋ ಶಾಸ್ತ್ರ ಮಾಡ್ತಾರಲ್ಲ ಅದು ಆಯಿತು. ಅದು ಆದಮೇಲೆ ಇಟ್ ವಾಸ್ ಅಫಿಷಿಯಲ್ ಹೂ ಮುಷೋ ಶಾಸ್ತ್ರ. ಸೊ ಹೂ ಮುಷೋ ಶಾಸ್ತ್ರ ಅಂತ ನಮ್ಮನೆ ಕಡೆ ಮಾಡ್ತಾರೆ, ಬೇರೆಯವರೆಲ್ಲ ಏನು ಮಾಡ್ತಾರೋ ಏನೋ, ಬಟ್ ನಮ್ಮನೆ ಕಡೆ ಆ ಪದ್ಧತಿ ಇದೆ, ಆ ಶಾಸ್ತ್ರ ಇದೆ. ಸೊ ಅದಕ್ಕೆ ಇವ್ರ ಮನೆ ಕಡೆಯವರೆಲ್ಲ ಬಂದುಬಿಟ್ಟು ನನ್ನ ಅವ್ರ ಮನೆ ಹೆಣ್ಣಾಗಿ ಮಾಡ್ಕೋತಾರೆ. ಸೊ ದಟ್ ಈಸ್ ಹೂ ಮುಷೋ ಶಾಸ್ತ್ರ. ಆದಷ್ಟು ಬೇಗ ಎಲ್ಲ ವೀಡಿಯೋಸ್ ಬರುತ್ತೆ.
ಎಲ್ಲ ಬರುತ್ತೆ. Stay tuned. ಸೊ ತುಂಬ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀವಿ ಆ್ಯಂಡ್ ಐ ಆಮ್ ಜಸ್ಟ್ ವೇಟಿಂಗ್ ಯಾವಾಗ ಎಲ್ಲದನ್ನು ಹಾಕ್ತೀನಿ, ಎಲ್ಲದನ್ನು ಡೀಟೇಲಾಗಿ ಶೇರ್ ಮಾಡ್ತೀನಿ ಅಂತ. ಸೊ ಐ ಥಿಂಕ್ ದಿಸ್ ವಾಸ್ ವೆರಿ ಗುಡ್ ಆನ್ಸರ್ ದಟ್ ವಿ ಗೇವ್ ಫಾರ್ ದಟ್ ಕ್ವೆಶ್ಚನ್. ನೆಕ್ಸ್ಟ್ ಬಂದುಬಿಟ್ಟು ಹೆಂಗೆ ಪರಿಚಯ ಇವರು? ಹೆಂಗೆ ಪರಿಚಯ ಇವರು ಹೆಂಗೆ ಪರಿಚಯ ಇವರು ಅಂತ. ಸೊ ಇವ್ರು ಬಂದುಬಿಟ್ಟು ನಮಗೆ ಫಾರ್ ರಿಲೇಟಿವ್ ಆಗಬೇಕು ಫಸ್ಟ್ ಥಿಂಗ್, ಬಟ್ ನಮಗೆ ಗೊತ್ತಿರಲಿಲ್ಲ. ವಿ ಡಿ ನಾಟ್ ನೋ ಇಸ್ ಎಕ್ಸಿಸ್ಟೆನ್ಸ್ ಆರ್ ಅಪ್ಪ ಅಮ್ಮದು ಅಂದರೆ ನಮ್ಮ ಅತ್ತೆ ಮಾವದು ಯಾರ್ದು ನಮಗೇನೂ ಗೊತ್ತಿರಲಿಲ್ಲ. ರ್ಯಾಂಡಮ್ ಆಗಿ ನಾನು ಯಾವಾಗ ಫ್ರಾನ್ಸ್ಗೆಲ್ಲ ಹೋಗಿ ಬಂದೆ ಆವಾಗಲೇ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಎಲ್ಲ ಸ್ಟಾರ್ಟ್ ಮಾಡಿದರು. ಸೊ ನಮ್ಮ ಅಮ್ಮಮ್ಮ ಕೊಟ್ಟಿದ್ದು ಕಾಂಟ್ಯಾಕ್ಟ್ ಬಂದುಬಿಟ್ಟು ಇವರ ದೊಡ್ಡಪ್ಪದು. ಸೊ ದೊಡ್ಡಪ್ಪ ನಮಗೆ ನಮ್ಮ ಮಗನೇ ಇದ್ದಾನೆ, ನಮ್ಮ ತಮ್ಮನ ಮಗ ಅಂತ ಅಂದ್ಬಿಟ್ಟು ತೋರಿಸಿದ್ದು ಪ್ರಜ್ವಲನ್ನ. ಆಮೇಲೆ ನಮ್ಮ ಅಪ್ಪಗೆ ತುಂಬ ಇಷ್ಟ ಆಯಿತು. ನಮ್ಮ ಅಪ್ಪಗೆ ಇಷ್ಟ ಆದಮೇಲೆ ಅಫ್ಕೋರ್ಸ್ ನಮ್ಮ ಅಪ್ಪದು ಸೆಲೆಕ್ಷನ್ ಡಿಸಿಷನ್ ಎವ್ರಿಥಿಂಗ್ ಮ್ಯಾಟರ್ಸ್ ಆ್ಯಂಡ್ ವಿ ಆಲ್ ರೆಸ್ಪೆಕ್ಟ್. ಹಾಗೆ ನಾನು ನೋಡಿದಾಗ ನನಗೆ ಹುಡುಗ ಮೇಲೆ ಫುಲ್ ಇಷ್ಟ ಆಗಿಬಿಡ್ತು. ಆ್ಯಂಡ್ ದೆನ್ ಅದಾದಮೇಲೆ ವಿ ಜಸ್ಟ್ ಪ್ರೊಸೀಡೆಡ್. ಅವಾಗಿನ್ನೂ ಇವರು ಆಸ್ಟ್ರೇಲಿಯಾದಲ್ಲಿದ್ದರು. ಸೊ ಅದಾದಮೇಲೆ ಎವ್ರಿಥಿಂಗ್ ಸ್ಟಾರ್ಟೆಡ್. ಸೊ ದಿಸ್ ಇಸ್ ಹೌ ಮೈ ಸೈಡ್ ಆಫ್ ದ ಸ್ಟೋರಿ ಲುಕ್ಸ್ ಲೈಕ್. ಸೊ ನಿಮ್ಗೆ ಹೇಳಿ. ನನಗೆ ಹಿಂಗೆ ನಾನು ಮದುವೆ ಅದು ಇದು ಅನ್ನೋ ಅಲ್ಲಿ ಪ್ಲ್ಯಾನ್ಸ್ ಇರಲಿಲ್ಲ ಸದ್ಯಕ್ಕೆ, ಟು ಬಿ ವೆರಿ ಆನೆಸ್ಟ್. ನನಗೂ ಇರಲಿಲ್ಲ. ನನಗೂ ಇರಲಿಲ್ಲ. ನಿಮ್ಗೆ ಹೆಂಗೆ ಗೊತ್ತಾಯ್ತು ನಾನು ನಮ್ಮ ಪರಿಚಯ ಹೇಗೆ, ನಮ್ಮ ಪರಿಚಯ ಮತ್ತು ಹೇಗೆ ಅಂತ? ಸ್ಫೂರ್ತಿಗೆ ಹೆಂಗೆ ನಮ್ಮ ಪರಿಚಯ ಅಂತ ನಿಮ್ಗೆ ಗೊತ್ತಾಯ್ತು. ಇವಾಗ ಸ್ಫೂರ್ತಿ ನನಗೆ ಹೆಂಗೆ ಗೊತ್ತಾಯಿತು, ನಮ್ಮ ಮನೆಯವರು ನನಗೆ ಮಾಡಿದ ಅಪ್ರೋಚ್ ಹೆಂಗಿತ್ತು ಸ್ಫೂರ್ತಿ ಬಗ್ಗೆ ಏನು, ಇವಾಗ ಅದೆಲ್ಲ ಮತ್ತೆ ಹೇಳ್ತೀನಿ ನಾನು. ನನಗೆ ಸಡನ್ನಾಗಿ ಈ ವಿಷಯ ಆಗಿದೆ ಹೆಂಗೆ ಅಂತಂದರೆ, ನಮ್ಮ ಅಪ್ಪ ಬಂದು ನಿಂದೊಂದು 4-5 ಫೋಟೋ ಕಳಿಸ್ಕೊಡು, ನಿಂದು ಹಂಗೆ ಅಲ್ಲಿ ಆಸ್ಟ್ರೇಲಿಯಾದಲ್ಲಿರೋದು ಇಲ್ಲಮ್ಮ ಚೆನ್ನಾಗಿರೋದು ಅಂತ ಮಾತಾಡೋದು. ನಾನೇನು ಏನಕ್ಕೋ ಮತ್ತು ಅಪ್ಪ ಕೇಳ್ತಾ ಇದ್ದಾರೆ ಫೋಟೋನ ಹಂಗೆ ಹಿಂಗೆ ಅಂದ್ಕೊಂಡು ಐದೇ ಸಂದಿ ಫೋಟೋಸ್. ನಾನು ಏನಕ್ಕೆ ಅಂತಲೂ ಮತ್ತೆ ಕೇಳಲಿಲ್ಲ. ಆಸ್ಟ್ರೇಲಿಯಾದಲ್ಲಿ ಇಲ್ಲಿ ಏನಪ್ಪ ಮತ್ತು ಹೆಂಗೆ ಇರುತ್ತೆ ಒಂದು 5.5 hours ಆಲ್ರೆಡಿ ಏನು ಲೇಟ್ ಆಗಿತ್ತು. ಅವರಲ್ಲಿ ಮತ್ತೆ ಕೇಳಿದಾಗ ಅವತ್ತು ನಾನು ಏನಕ್ಕೆ ಅಂತಲೂ ಕೇಳಲಿಲ್ಲ, ಏನೂ ಕೇಳಲಿಲ್ಲ. ಐದೇ ಸೆಂಟಿಂದು ಫೋಟೋಸ್ ಕಳಿಸ್ದೆ. ನೆಕ್ಸ್ಟ್ ಡೇ ಬೆಳಿಗ್ಗೆ ಏನು ನಂದು ಕೆಲಸದಲ್ಲಿ ಬ್ರೇಕಲ್ಲಿ ಕಾಲ್ ಮಾಡೋದು ನಾವು ಆ್ಯಕ್ಚುಲಾಗಿ ವೀಡಿಯೋ ಕಾಲ್ಸ್ ಎಲ್ಲ. ನಾನು ಅಲ್ಲಿ ಕಾಲ್ ಮಾಡಿದಾಗ ಏನಕ್ಕೆ ಡೆಡಿಯಲ್ಲಿ ಫೋಟೋಸ್ ಕೇಳಿದ್ರಲ್ಲ ಅದು ಇದು ಅಂತ ಕೇಳಿದೆ. ಈ ವಾಸ್ ಲೈಕ್ ನಾನು ಹೇಳಿದೆ ನಿಮ್ಮಮ್ಮ ಹೇಳ್ತಾರೆ ಫೋಟೋಸ್ನ, ನಿಮ್ಮಮ್ಮ ಹೇಳ್ತಾರೆ ಏನಕ್ಕೆ ಇಸ್ಕೊಂಡೆ ಫೋಟೋಸ್ನ ಅಂತ. ದೆನ್ ಐ ವಾಸ್ ಲೈಕ್ ನಮ್ಮಮ್ಮ ಹಿಂಗೊಂದು ಪ್ರಪೋಸಲ್ ಬಂದಿದೆ. ಐ ಆಮ್ ಲೈಕ್ ವಾಟ್ ಪ್ರಪೋಸಲ್, ಏನು ಪ್ರಪೋಸಲ್? ಬಿಕಾಸ್ ನಮ್ದೇನು ನಾವು ಆ ಕ್ವಶನ್ಗೂ ಬರ್ತೀವಿ, ನಾವು ಇಬ್ಬರು ಮದುವೆಗೆ ರೆಡಿ ಇದ್ವಾ ಏನು, ಮತ್ತು ಆ ಕ್ವಶನ್ಗೂ ಬರ್ತೀವಿ, ನಾವು ಅದಕ್ಕೂ ಆನ್ಸರ್ ಮಾಡ್ತೀವಿ. ನಮ್ಗೆ ಈ ಥರ ಕೇಳಿದ್ದಕ್ಕೆ ಮದುವೆ ನನಗೆ ಅದು ಏನಕ್ಕೆ ಇವೆಲ್ಲ ಬಂತು. ನಂದು ಯಾವಾಗ ಇದು ಬರೀ ಏನಲ್ಲಿ ಪ್ರಪೋಸಲ್ಲ, ನಮ್ಮ ರಿಲೇಟಿವ್ಸ್. ಸೊ ಆ ಥರ ಎಲ್ಲ ಇದು ಮಾಡೋಕ್ಕಾಗಲ್ಲ. ಅವರು ಎಲ್ಲ ಮನೆಗೆ ಬರ್ತೀವಿ, ಮತ್ತು ಅವ್ರಿಗೆಲ್ಲ ಇಷ್ಟ ಆಯಿತು. ಇವಾಗ ಹುಡುಗಿಗೂ ನೀನು ಇಷ್ಟ ಆಗಿ, ನಿನಗೂ ಹುಡುಗಿ ಇಷ್ಟ ಆಗಿ ಇವೆಲ್ಲ ಆಯಿತು ಅಂತಂದರೆ ಮುಂದುವರಿಯೋಣ, ಐ ಆಮ್ ಓಕೆ ಫಾರ್ ಇಟ್ ಅಂತ ಅಂದೆ. ದೆನ್ ದೇ ವರ್ ಲೈಕ್ ಅವಾಗ ಸ್ಫೂರ್ತಿ ಫೋಟೋ ನನಗೆ ಬಂದಿದ್ದು. ಇಟ್ ವಾಸ್ November 13th ಫೋಟೋ ಬಂದಿದ್ದು, ಸ್ಫೂರ್ತಿ ಫೋಟೋ ನನಗೆ ಬಂದಿದ್ದು. ನೆಕ್ಸ್ಟ್ ಸೊ ಹೀಗೆ ಇಬ್ಬರಿಗೂ ಪರಿಚಯ ಸ್ಟಾರ್ಟಿಂಗ್ ಎಲ್ಲ ಬಂದ್ಬಿಟ್ಟು ನಮ್ಮ ಅಪ್ಪ ಅಮ್ಮ, ಇವ್ರ ಅಪ್ಪ ಅಮ್ಮ. ಸೊ ಈ ಥರನೇ ನಮ್ಮಿಬ್ಬರಿಗೂ ಪರಿಚಯ ಇರೋದು. ಅದರ್ ದೆನ್ ದಟ್ ನಾನು ಇವ್ರನ್ನ ನಮ್ಮ ಯಾವ ಫ್ಯಾಮಿಲಿ ಫಂಕ್ಷನ್ಗೆಲ್ಲ ಹೋಗಿದ್ದೀನಿ ಒಂದು ಕಡೆನೂ ಗೊತ್ತಿಲ್ಲ, ಅಥವಾ ರ್ಯಾಂಡಮ್ ಆಗಿ ಈ ಥರ ಒಂದು ಹುಡುಗ ಇರ್ತಾನೆ ಎಕ್ಸಿಸ್ಟೆನ್ಸೇ ಗೊತ್ತಿರಲಿಲ್ಲ. ಅಟ್ ದಿ ಸೇಮ್ ಟೈಮ್ ಇವ್ರಿಗೂ ಏನು ಗೊತ್ತಿರಲಿಲ್ಲ. ಇನ್ಫ್ಯಾಕ್ಟ್ ನನಗೆ ಇದೊಂದೇನು ಇವ್ರು ಇವಾಗ ಪರಿಚಯ ಆಗಿ 3 months ಆಗಿದೆ. ಬಿಫೋರ್ 3 months ಐ ಡಿಡ್ಂಟ್ ಇವನ್ ನೋ ಸ್ಫೂರ್ತಿ ವ್ಲಾಗ್ಸ್. He didn't know anything. ಎಲ್ಲರಿಗೂ ಗೊತ್ತು. ನಾನು ಇವ್ರ ಫ್ಯಾಮಿಲಿಗೂ ಎಷ್ಟೊಂದು ಜನಕ್ಕೆ ಸ್ಫೂರ್ತಿ ವ್ಲಾಗ್ಸ್ ಗೊತ್ತು, ಸ್ಫೂರ್ತಿ ಗೊತ್ತು, ಬಟ್ ಹುಡುಗನಿಗೆ ಸ್ಫೂರ್ತಿ ಯಾರಂತಾನೆ ಗೊತ್ತಿಲ್ಲ. ಸೊ ನನಗೂ ಇದೇ ಬೇಕಾಗಿತ್ತು, ಬಿಕಾಸ್ ಐ ಡೋಂಟ್ ವಾಂಟ್ ಹಿಮ್ ಟು ನೋ ಮೀ, ಬಿಕಾಸ್ ಈಸ್ ಲೈಕ್ ಹೀಗೆ ನಮಗೆ ಪರಿಚಯ ಆಗಿತ್ತು. ಅದಾದಮೇಲೆ ನಾವಿಬ್ರು ದಿಸ್ ಆಲ್ಸೋ ಎಲಿಮಿನೇಟ್ಸ್ ದಿ ಕ್ವಶನ್ ದಟ್ ಇದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ. ನಿಮಗೆ ಆಲ್ರೆಡಿ ಒಂದು ಪಿಕ್ಚರ್ ಇದೆ, ಇಟ್ಸ್ ಎ ಪ್ರಾಪರ್ ಅರೇಂಜ್ ಮ್ಯಾರೇಜ್. ಹುಡುಗಿ ಇಷ್ಟಪಡೋಕ್ಕಿಂತ ಮುಂಚೆ ಫ್ಯಾಮಿಲೀಸ್ ನೋಡಿಕೊಂಡು ಫ್ಯಾಮಿಲೀಸ್ ಇಷ್ಟಪಟ್ಟು ಇವಳು ಬಂದಿರೋದೇನೋ ಏನಲ್ಲಿ ಜಾಯಿಂಟ್ ಫ್ಯಾಮಿಲಿಯಿಂದ, ನಾನು ಬಂದಿರೋದಲ್ಲಿ ಜಾಯಿಂಟ್ ಫ್ಯಾಮಿಲಿಯಿಂದ. ನೀವು ಏನೋ ಇವ್ರ ವ್ಲಾಗ್ಸಲ್ಲಿ ಮತ್ತು ಹೆಂಗೆ ಇವ್ರ ದೊಡ್ಡಪ್ಪ ಚಿಕ್ಕಪ್ಪ ಅವ್ರ ಫ್ಯಾಮಿಲಿ ಅವ್ರ ಫ್ರೆಂಡ್ಸ್ ಎಲ್ಲ ಮತ್ತು ನೋಡ್ತಿರೋ, ನಮ್ಮದು ಹಂಗೆ ಇದೆ, ನಮ್ಮದು ಹಂಗೆ ಒಂದಿನ ಏನಲ್ಲಿ ಕ್ಯೂಟ್ ಫ್ಯಾಮಿಲಿ ಇದೆ, ಜಾಯಿಂಟ್ ಫ್ಯಾಮಿಲಿ ಇದೆ, ಬಿಗ್ ಫ್ಯಾಮಿಲಿ ನಮ್ಮದು ಎಲ್ಲ ಇನ್ನೂ ಮುಂದೆ ಎಲ್ಲ ಮತ್ತು ನೋಡ್ತೀರಾ ನಮ್ಮ ಫ್ಯಾಮಿಲಿ ಬಗ್ಗೆ ಮತ್ತು ಎಲ್ಲನೂ. ಬಟ್ ನಾನು ಬಂದು ಅಲ್ಲಿ ಜಾಯಿಂಟ್ ಫ್ಯಾಮಿಲಿನೇ, ಸ್ಫೂರ್ತಿ ಬಂದಿನೂ ಏನಪ್ಪ ಜಾಯಿಂಟ್ ಫ್ಯಾಮಿಲಿನೇ. ಫಸ್ಟ್ ಫ್ಯಾಮಿಲಿ ಇಷ್ಟಪಟ್ಟಿದ್ದು, ಫ್ಯಾಮಿಲಿ ಇಷ್ಟಪಟ್ಟು ನಾನು ಇಲ್ಲಿ ಬಂದು ನಾನು ನಿಮ್ಮ ಸ್ಫೂರ್ತಿನ ನೋಡಿ, ನಾನು ಅವ್ರ ಜೊತೆ ಮಾತಾಡಿ ಸ್ಫೂರ್ತಿ ನನಗಿಷ್ಟ ಆಗಿ, ನಾನು ಸ್ಫೂರ್ತಿಗೆ ಇಷ್ಟ ಆಗಿ, ಇದೆಲ್ಲ ಆದಮೇಲೆ ನಾವು ವಾಟ್ ಆನ್ ಆಲ್ ಯು ಆರ್ ಸೇಯಿಂಗ್
ಇದೆಲ್ಲ ಇಲ್ಲಿಗೆ ಬಂದಿದ್ದು. ಆಮೇಲೆ ನೋಡ್ತಿರೋದು. ಸೊ ಇಟ್ಸ್ ಆಲ್ಮೋಸ್ಟ್ ಲೈಕ್ 3 months ಲಾಂಗ್ ಸ್ಟೋರಿನ ಹಾಗೆ ಬುತ್ತಿ ಎಲ್ಲ ಕಟ್ಟಿ ಇಟ್ಕೊಬಿಟ್ಟು ಒಂದು ಕಡೆ, ಆಮೇಲೆ ನಮ್ಮ ಹುಡುಗನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಿರೋದು. ಸೊ ಆರ್ ವಿ ಬೋತ್ ರೆಡಿ ಫಾರ್ ಮ್ಯಾರೇಜ್ ರೈಟ್ ನೌ at this moment? You answer it first. No, I will answer it. If you would have asked me the same question like 3 months before, I would have told no. ಮದುವೆ ಎಷ್ಟು ಬೇಗ, ಬಿಕಾಸ್ ಇನ್ನೂ ಏನಲ್ಲಿ ನಾನು ಇವಾಗಿನ ಮತ್ತು ಅಬ್ರೋಡ್ ಹೋಗಿರೋದು, ಇವಾಗಿನ ಸ್ಟಡೀಸಲ್ಲಿರೋದು ನಂದು. ಇವಾಗಿನ ಸ್ಟಡೀಸ್ ಮುಗಿಸ್ಕೊಂಡು ಕೆಲಸ ತೊಗೊಂಡು ಅಲ್ಲೊಂದು ಸ್ವಲ್ಪ ಎಲ್ಲ ಸುತ್ತಾಡಿ ಮಾಡಿ ಬೇರೆ ಬೇರೆ ದೇಶಗಳೆಲ್ಲ ನೋಡಿ ಅದಾದಮೇಲೆ ಮದುವೆಗೆ ಬರಬೇಕು ಅಂತ ಇತ್ತು. ಬಟ್ ಆಫ್ಟರ್ ಸೀಯಿಂಗ್ ಮೈ ಫ್ಯಾಮಿಲಿ ಏನಪ್ಪ ಸ್ಫೂರ್ತಿ ಬಂದಮೇಲೆ ಆಗುತ್ತೆ. ಹ್ಞೂ ಸೊ ಇವಾಗ ಹೋಗಿ 1.5 years ಆಯಿತು. ಸೊ ಇನ್ನೂ ಯೂತ್ ಎಜುಕೇಷನ್ ಏನೋ ಇದೆ ಆ್ಯಂಡ್ ಎಲ್ಲ ಇರೋದ್ರಿಂದ ಈ ವಾಸ್ ಆಲ್ಸೋ ನಾಟ್ ರೆಡಿ. ಅಟ್ ದ ಸೇಮ್ ಟೈಮ್ ನಾನು ಇನ್ನೂ ಜಸ್ಟ್ ಇವಾಗ 21 ಆ್ಯಂಡ್ ಹೀ ಸೆಲೆಬ್ರೇಟೆಡ್ ಮೈ ಬರ್ಡೇ ಲೈಕ್ ಬೂಮ್ ಅಂತ. ಆ್ಯಂಡ್ ಅಫ್ಕೋರ್ಸ್ ಆ ವ್ಲಾಗ್ಸ್ ಎಲ್ಲ ಶೇರ್ ಮಾಡೋಕ್ಕೆ, ಆ ಪಿಕ್ಚರ್ಸ್ ಎಲ್ಲ ಶೇರ್ ಮಾಡೋಕ್ಕೆ ಲೈಕ್ ಸೂಪರ್ ವೇಟಿಂಗ್. ಬಟ್ ಯಾ, ಇಬ್ಬರನ್ನೂ ಕೇಳೋದಾದರೆ ವಿ ಬೋತ್ ವರ್ ನಾಟ್ ರೆಡಿ. ಇಫ್ ಯು ಆಸ್ ದಿ ಸೇಮ್ ಕ್ವಶನ್ ನೌ, ಆರ್ ವಿ ಬೋತ್ ರೆಡಿ ಫಾರ್ ಮ್ಯಾರೇಜ್? ರೈಟ್ ನಾವು ವಿ ಆರ್ ಓಕೆ, ಬಿಕಾಸ್ ನಮಗೂ ಫ್ಯೂಚರ್ನ ಇನ್ನೂ ಕ್ಲೋಸಾಗಿ ಇದ್ಬಿಟ್ಟು ಚೆನ್ನಾಗಿ ಬಿಲ್ಡ್ ಮಾಡ್ಕೊಳ್ಳೋಣ ಅಂತೆಲ್ಲ ಇದೆ. ಬಟ್ ಮ್ಯಾರೇಜ್ ಇಷ್ಟು ಬೇಗ ಆಗ್ತೀವಾ, ಮತ್ತು ಎಂಗೇಜ್ಮೆಂಟ್ ಯಾವಾಗ? ಸೊ ಆ ಕ್ವಶನ್ಸ್ಗೆಲ್ಲ ಐ ಥಿಂಕ್ ಇದನ್ನು ಇಲ್ಲೇ ಪಾಸ್ ಮಾಡೋಣ ಆ್ಯಂಡ್ ಲೆಟ್ಸ್ ನಾಟ್ ಆನ್ಸರ್ ದ್ಯಾಟ್, ಬಿಕಾಸ್ ಇನ್ನೂ ಬೇಜಾನ್ ಟೈಮ್ ಇದೆ. ಸೊ ಆ ಟೈಮ್ ಬಂದಾಗ ಅದಕ್ಕೆ ನಾವು ಆನ್ಸರ್ ಮಾಡ್ತೀವಿ. ಹೂ ಮುಡ್ಸೋ ಶಾಸ್ತ್ರ. ಸೊ ಹೂ ಮುಡ್ಸೋ ಶಾಸ್ತ್ರ ಆಗಿದೆ. ಅದಾದಮೇಲೆ ಇನ್ನು ಮಿಕ್ಕಿದ್ದು ಎಂಗೇಜ್ಮೆಂಟ್ ಆಗಬೇಕು, ಮತ್ತು ಮದುವೆ ಆಗಬೇಕು, ಎಲ್ಲ ಚೆನ್ನಾಗಿ ಆಗಬೇಕು. ಆ್ಯಂಡ್ ಯಾ, ಬಟ್ ಅಷ್ಟು ಬೇಗ ಈ 3 monthsಲ್ಲಿ ವಿ ಹ್ಯಾವ್ ಬಿಕಮ್ ಸೋ ಗುಡ್ ಆ್ಯಂಡ್ ನಮ್ಮ ಬಾಂಡ್ ಏನಿದೆ ಅದು ತುಂಬ ಚೆನ್ನಾಗಿದೆ. ಸೊ ನೀವೆಲ್ಲರೂ ವೀಡಿಯೋಸ್ ಥ್ರೂ ನೋಡಿನೇ ನೀವು ಎಷ್ಟು ಚೆನ್ನಾಗಿದ್ದೀರಾ ಇಬ್ಬರೂ ಒಟ್ಟಿಗೆ, ಇಬ್ಬರು ಎಷ್ಟು ಚೆನ್ನಾಗಿ ಎಷ್ಟು ಬೇಗ ಮಾತಾಡ್ತಿದ್ದೀರಾ, ಮಿಂಗಲ್ ಆಗಿದ್ದೀರಾ ಅಂತ ಫ್ಯಾಮಿಲಿಯಲ್ಲಿ ಎಲ್ಲರೂ ಹೇಳ್ತಾರೆ. ಸೊ ಅದು ಒಂಥರ ಅಡ್ವಾಂಟೇಜ್ ನಮ್ಮಿಬ್ಬರಿಗೂ. ಆ್ಯಂಡ್ ಒನ್ ಪಾಯಿಂಟ್ ಟು ಮೆನ್ಷನ್, ನಾನು ಇವಳನ್ನ ಇಷ್ಟಪಡೋದು, ಇವಳು ನನ್ನ ಇಷ್ಟಪಡೋದಕ್ಕಿಂತ ಬೋತ್ ದಿ ಫ್ಯಾಮಿಲೀಸ್. ಎಸ್, ನಮ್ಮ ಫ್ಯಾಮಿಲಿ ಇವಳನ್ನ ಜಾಸ್ತಿ ಇಷ್ಟಪಡ್ತಾರೆ, ಇವ್ರ ಫ್ಯಾಮಿಲಿ ಮತ್ತು ನನ್ನ ಇಷ್ಟಪಡ್ತಾರೆ ಆಲ್ರೆಡಿ. ನಮ್ಮ ಅಪ್ಪ ಅಮ್ಮ ಇಬ್ಬರು. ಸೊ ಇಟ್ಸ್ ಜಸ್ಟ್ ಲೈಕ್ ವಾಟ್ ಕಂಪ್ಲೀಟ್ ಪ್ಯಾಕೇಜ್ ಫಾರ್ ಬೋತ್ ಆಫ್ ಅಸ್. ಸೊ ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು ದ ಮೇನ್ ವೆರಿ ಇಂಟ್ರೆಸ್ಟಿಂಗು ಇಂಪಾರ್ಟೆಂಟ್ ಕ್ವೆಶ್ಚನ್, ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ ಅಂತ. ಡೆಫಿನೆಟ್ಲಿ ಇಟ್ಸ್ ಅ ಬಿಗ್ ಎಸ್ ಟು ಅರೇಂಜ್ ಮ್ಯಾರೇಜ್. ಸೊ ಅರೇಂಜ್ಡ್ ಮ್ಯಾರೇಜ್, ಪ್ರಾಪರ್ ಅರೇಂಜ್ಡ್ ಮ್ಯಾರೇಜ್. ನಮ್ಮ ಅಪ್ಪ ಅಮ್ಮ, ಇವ್ರ ಅಪ್ಪ ಅಮ್ಮ, ನಮ್ಮ ಅತ್ತೆ ಮಾವ, ಇವ್ರ ಅತ್ತೆ ಮಾವ ಇಷ್ಟಪಟ್ಟು ನನ್ನ ಅವ್ರ ಮನೆಗೆ ಸೊಸೆಯಾಗಿ ತೊಗೋತಿರೋದು, ಇವ್ರನ್ನ ಅಳಿಯನಾಗಿ ತೊಗೋತಿರೋದು. ಸೊ ದಟ್ಸ್ ಇಟ್. ವಿ ವಾಂಟೆಡ್ ಟು ಕ್ಲಿಯರ್ ದಿಸ್ ಬಿಕಾಸ್ ನೆನ್ನೆ ವೀಡಿಯೋಸಲ್ಲಿ ಎಲ್ಲ ನೋಡೋದಕ್ಕೆ ಎಲ್ಲ ಚೆನ್ನಾಗಿತ್ತು. ಬಟ್ ಈ ಕ್ವೆಶ್ಚನ್ ತುಂಬ ಕಡೆ ಪಾಪ್ ಆಗ್ತಿತ್ತು, ಮತ್ತು ಫ್ಯಾಮ್ಲೀಸಲ್ಲಿ, ಬಿಕಾಸ್ ಐ ಥಿಂಕ್ ವೆರಿ ಒಂದು ಕ್ಲೋಸ್ ಸರ್ಕಲ್ ಆಫ್ ಫ್ಯಾಮ್ಲಿಗೆ ನಾವೆಲ್ಲ ಇನ್ಫಾರ್ಮ್ ಮಾಡಿದ್ದಿತ್ತು. ಆ್ಯಂಡ್ ಆ ಫ್ಯಾಮ್ಲೀಸ್ ಕಡೆಯಿಂದ ಫ್ಯಾಮ್ಲೀಸ್ ಅಲ್ಲ, ರಿಲೇಟಿವ್ಸಿಂದ ಈ ಥರ ಕೇಳ್ತಾ ಇದ್ರೆ ಕೂಡ ನಮಗೂ ಕೂಡ ಫಸ್ಟ್ ಇದನ್ನು ಆನ್ಸರ್ ಮಾಡಿಬಿಡೋಣ ಅಂತ ಅನಿಸ್ತು. ಸೊ ಅದಕ್ಕೆ ಎಸ್, ಇಟ್ಸ್ ಅರೇಂಜ್ಡ್ ಮ್ಯಾರೇಜ್ ಆ್ಯಂಡ್ ವಿ ಆರ್ ಸೂಪರ್ ಹ್ಯಾಪಿ ಟು ಶೇರ್ ಅವರ್ ಲೈಫ್ ಟುಗೆದರ್ ಫಾರ್ ಎವರ್. ಹಿಂಗೆ ಖುಷಿಯಾಗಿ ಇಬ್ಬರು ಚೆನ್ನಾಗಿರೋಣ. ಓಕೆ, ಎಸ್. ಹುಡುಗಿ ಇಷ್ಟನಾ? ಸ್ಫೂರ್ತಿ ಇಷ್ಟನಾ? ಸ್ಫೂರ್ತಿ ಜಾಸ್ತಿ ಇಷ್ಟ. ನನಗೂ ಪ್ರಜ್ವಲ್ ಅವರಂದರೆ ತುಂಬ ಇಷ್ಟ. ನನ್ನ ಹುಡುಗ ಮೈ ಬ್ರೈಟ್, ಮೈ ಮ್ಯಾನ್ ಅಂದ್ಕೊಂಡಿರ್ತೀನಿ ನಾನು ಯಾವಾಗೂ. ಸೊ ಐ ಡು ಲವ್ ಹಿಮ್, ದಟ್ಸ್ ಇಟ್. ಸೊ ಐ ಥಿಂಕ್ ದಿಸ್ ಇಸ್ ಎನಫ್. ಆ್ಯಂಡ್ ತುಂಬ ವೀಡಿಯೋಸ್ ಇದೆ ನಮ್ಮದು. ಐ ಥಿಂಕ್ ಫ್ರಮ್ ದ ಡೇ 1 ಬರೀ ಅವ್ರ ಫ್ಯಾಮ್ಲಿ ಮಾತ್ರ ಬಂದಿದ್ರು ನಮ್ಮ ಮನೆಗೆ. ಹುಡುಗ ಹೇಳ್ದಿರ. ಸೊ ಹುಡುಗದು ವೀಡಿಯೋ ಕಾಲಲ್ಲಿ ಮಾತಾಡಿದ್ದೆ ನಾನು. ಐ ಥಿಂಕ್ ಫಸ್ಟ್ ವಾಸ್ ದಟ್. ಎಸ್, ಯಾ, ಅವತ್ತು December 8th. ಸೊ ದಟ್ ವಾಸ್ ಆರ್ ಫಸ್ಟ್ ಕಾನ್ವರ್ಸೇಷನ್. ಆ್ಯಂಡ್ ಎಲ್ಲ ಇವಾಗ ಹೇಳ್ಬಿಟ್ರೆ ಬೇಡ ತಾನೆ? ಹಾಂ. ಸೊ ಅದಕ್ಕೆ ನೆಕ್ಸ್ಟ್ ಬರೋ ವೀಡಿಯೋಸ್ ಎಲ್ಲ ಸ್ಫೂರ್ತಿ ಹಾಗೆ ಪಟ ಅಂತೆಲ್ಲ ಕಡೆ ಎಲ್ಲ ಅದನ್ನು ಶೇರ್ ಮಾಡ್ತೀನಿ. ಆ್ಯಂಡ್ ವಿ ಸೂಪರ್ ಹ್ಯಾಪಿ. ಟಚ್ ವುಡ್. ನೋ ನಜರ್ ಫಾರ್ ಅಸ್. ಪ್ಲೀಸ್ ದೃಷ್ಟಿ ಹಾಕ್ಬೇಡಿ ನಮ್ಮಿಬ್ಬರಿಗೂ, ಪ್ಲೀಸ್. ಸೊ ಇದೊಂದಕ್ಕೆ ಆನ್ಸರ್ ಮಾಡಬೇಕಿತ್ತು ಬಿಕಾಸ್ ಅದು ಜಾಸ್ತಿ ಇತ್ತು. ಆ್ಯಂಡ್ ನಿಮ್ಮೆಲ್ಲ ರೆಸ್ಪಾನ್ಸ್ಗೆ ವಿ ಆರ್ ಸೋ ಓವರ್ವೆಲ್ಮ್ಡ್. ಥ್ಯಾಂಕ್ ಯು ಸೋ ಮಚ್. ಸಚ್ ಅ ಗ್ರೇಟ್ ರೆಸ್ಪಾನ್ಸ್. ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟೊಂದು ಜನ ಇಷ್ಟೊಂದು ಪ್ರೀತಿ ಕೊಡ್ತಾರೆ. ಎವ್ರಿಬಡಿ ಆರ್ ಲೈಕ್ ಸ್ಟನ್, ಶಾಕ್ ಆಗಿಬಿಟ್ಟಿದ್ದೀರಾ. ನನಗೆ ಪ್ಯಾರಾಗ್ರಾಫಲ್ಲಿ ಮೆಸೇಜಸ್ ಕಳಿಸ್ತಿದ್ದೀರಾ, DMsಲ್ಲಿ, ಇನ್ಸ್ಟಾಗ್ರಾಮ್ ಕಮೆಂಟ್ ಸೆಕ್ಷನಲ್ಲಿ, ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲಿ. ಆ್ಯಂಡ್ ಆರ್ ವಿಡಿಯೋ ಹ್ಯಾಸ್ ರೀಚ್ಡ್ so many people, around 3 million ಆಯಿತು. ಸಬಾಷ್. ಸೊ 3 million
ವ್ಯೂಸ್ ಆಯಿತು ಆ್ಯಂಡ್ ಇಟ್ಸ್ ಅ ಬಿಗ್ ಥಿಂಗ್ ಫಾರ್ ಅಸ್ ಗೈಸ್, ಇಟ್ಸ್ ಅ ಬಿಗ್ ಥಿಂಗ್. ಆ್ಯಂಡ್ ನಿಮಗೆಲ್ಲರ ಬ್ಲೆಸ್ಸಿಂಗ್ಸ್, ನಿಮ್ಮೆಲ್ಲರ ಲವ್ಗೆ ವಿ ಆರ್ ಆಲ್ವೇಸ್ ಗ್ರೇಟ್ಫುಲ್. ಥ್ಯಾಂಕ್ ಯು ಸೊ ಮಚ್ ಎವ್ರಿ ಒನ್. ಹೀಗೆ ನಿಮ್ಮೆಲ್ಲರ ಪ್ರೀತಿನ ನಮ್ಮ ಮೇಲೆ ಹೀಗೆ ಇಟ್ಟಿರಿ. ಆದಷ್ಟು ಬೇಗ ಎಲ್ಲ ವಿಷಯಗಳ ಜೊತೆಗೆ ಮುಂದೆ ಬರ್ತಾ ಇರ್ತೀವಿ. ಆ್ಯಂಡ್ ಇದು ಬಂದುಬಿಟ್ಟು ನಾವು ಈ ವಿಡಿಯೋನ ಶೂಟ್ ಮಾಡ್ತಿರೋದು March 14th. ಸೊ March 14th ವಿಡಿಯೋ, ಅದಕ್ಕೆ ನಾವು ಇಷ್ಟು ಕಂಫರ್ಟಬಲ್ ಆಗಿ ಇಷ್ಟು ಚೆನ್ನಾಗಿ ಮಾತಾಡೋಕ್ಕಾಗ್ತಿರೋದು. ಇದು ನಮ್ಮದು ಫಸ್ಟ್ ವಿಡಿಯೋ. ಎಲ್ಲ ವೀಡಿಯೋಸ್ ಇವಾಗ ಬರುತ್ತಲ್ಲ, ಇದೆಲ್ಲ ಬಂದ್ಬಿಟ್ಟು ಫಸ್ಟ್ ಮಾಡಿರೋ ವೀಡಿಯೋಸ್. ಸೊ ಯು ಕ್ಯಾನ್ ಸಿ ದೇರ್ ನಾವಿಬ್ಬರು ಫುಲ್ಲು ರಿಯಲ್ ಆಗಿ ರಾ ಆಗಿ ಫುಲ್ ಮುಜುಗರ ಪಟ್ಕೊಂಡು ಇವಾಗೂ ಎಲ್ಲ ಇದೆ. ಬಟ್ ಐ ಥಿಂಕ್ ಇನ್ ದಟ್ ವೀಡಿಯೋಸ್ ಯು ಕ್ಯಾನ್ ರಿಯಲಿ ಸಿ ದಟ್ ರಾ ಸೀನ್ಸ್. ಹುಡುಗ ಕಮ್ಮಿ ಸ್ಮೆಲ್ ಮಾಡಿಕೊಂಡು, ಹುಡುಗಿ ಕೂಡ ಫುಲ್ಲು ಅಂತ ಏನಂತಾರೆ ನಯಾ ನಾಜುಕಿಂದ ಹುಡುಗಿ ಕೂಡ ಪ್ರಾಪರ್ ಆಗಿರೋದು. ಸೊ ಇದೆಲ್ಲ ನೋಡ್ತೀನಿ. ಅದಾದಮೇಲೆ ಇಟ್ಸ್ ದಿಸ್ ಟೈಮ್ ನನಗೆ ಹೀಗೆ ಫಸ್ಟ್ ಅನೌನ್ಸ್ ಮಾಡಬೇಕು, ಫಸ್ಟ್ ಇಂಟ್ರೊಡ್ಯೂಸ್ ಮಾಡಬೇಕು, ಆಮೇಲೆ ಎಲ್ಲದನ್ನು ಹಾಕಬೇಕು ಅಂತ ಇತ್ತು. ಸೊ ಅದಕ್ಕೆ ನನ್ನ ಮ್ಯಾನ್ ಇಸ್ ಓಕೆ. ಎಸ್ ಅದಕ್ಕೆ ನಾವಿಬ್ಬರು ಇದನ್ನು ಮಾಡಿಬಿಟ್ಟು ನಿಮ್ಮೆಲ್ಲರ ಜೊತೆ ಶೇರ್ ಮಾಡಿಬಿಟ್ಟು ದೆನ್ ವಿ ಆರ್ ಗೋಯಿಂಗ್ ಟು ಶೇರ್ ಆಲ್ ದ ಥಿಂಗ್ಸ್. ಹೆಂಗೆ ಅನಿಸಿದ್ರು ನಮ್ಮ ಹುಡುಗ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಹೆಂಗೆ ಅನಿಸ್ತು ನಮ್ಮ ಪೇರ್ ಅಂತ ಕೂಡ ಹೇಳಿ. ವಿ ಬೋತ್ ಆರ್ ಟ್ವಿನ್ನಿಂಗ್. ನಮ್ಮ ಹುಡೀಸ್ ಬಗ್ಗೆನೂ ಒಂದು ದೊಡ್ಡ ಕಥೆ ಇದೆ, ಅದನ್ನು ನಾವು ಹೇಳ್ತೀವಿ ಆದಷ್ಟು ಬೇಗ. ಸೊ ಯಾ, ದಟ್ ಈಸ್ ಇಟ್ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟಿಲ್ ಎಂಡ್. ಮೀಟ್ ಯು ಆಲ್ ಇನ್ ಆರ್ ಅದರ್ ವಿಡಿಯೋಸ್. ಸ್ಟೇ ಟ್ಯೂನ್. ಬಾಯ್ ಬಾಯ್. ನಾನು ಮಾತಾಡ್ತೀನಮ್ಮ ಗೊತ್ತು. ಓಕೆ ವೈಟ್ ತಗೋಬೇಕು ಕಾಂಪ್ಲಿಮೆಂಟು. ಥ್ಯಾಂಕ್ ಯು ಬೇಬಿ. ನಾನು ಮಕ್ಕಂಗೆಲ್ಲ ಮಾಡ್ಬಿಟ್ರೆ ಕಟ್ ಮಾಡಿರಿ ವಿಡಿಯೋಸ್.